ಇವತ್ತಿಗೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಿತ್ತು. ಕುಮಟಾ ಬಿಜೆಪಿ ಶಾಸಕ ದಿನಕರ್ ಶೆಟ್ಟಿ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ಮಾಹಿತಿ ಪ್ರಕಾರ 50-50 ಒಪ್ಪಂದ ಆಗಿದೆ. ಈ ರೀತಿಯಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ಬಿಜೆಪಿಯ ಶಾಸಕರಾಗಿರುವಂತಹ ದಿನಕರ್ ಶೆಟ್ಟಿ. ನನ್ನ ಮಾಹಿತಿ ಪ್ರಕಾರ 50-50 ಒಪ್ಪಂದ ಆಗಿದೆ. ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಮಧ್ಯೆ ಒಪ್ಪಂದ ಆಗಿದೆ. ಕುಮಟಾದ ಹೆಗಡೆ ಗ್ರಾಮದಲ್ಲಿ ದಿನಕರ್ ಶೆಟ್ಟಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ರಾಜಕೀಯ ಡಿಕೆಶಿಗೆ ಸಿಎಂ ಸ್ಥಾನ ತಪ್ಪಿಸ್ತಾ ಇದೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಆಗ್ತಾ ಇರುವಂಥ ರಾಜಕೀಯದಿಂದಾಗಿ ಮುಖ್ಯಮಂತ್ರಿ ಕುರ್ಚಿ ತಪ್ಪಿಸಲಾಗ್ತಾ ಇದೆ ಎನ್ನುವುದಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನಾದರೂ ಮಾತನಾಡಿದರೆ ಕಾಂಗ್ರೆಸ್ ಪುಡಾರಿಗಳು ಮಾತನಾಡ್ತಾರೆ. ಸಿಎಂ ಸ್ವರ್ಗದಿಂದ ಬಂದವರಲ್ಲ, ಅವರು ಕೂಡ MLA ಎನ್ನುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಿದೆ ಏನಿಲ್ಲ ಅನ್ನುವಂಥದ್ದು ಪಕ್ಷದ್ದು ನಾವು ಮಾತಾಡ್ಲಿಕ್ಕೆ ಸರಿಯಾಗುದಿಲ್ಲ. ಪಕ್ಷದ ವಿಷಯ ಇದೆ. ಅದು ಇವತ್ತು ಹೇಳ್ಬೇಕಂತ ಹೇಳಿದ್ರೆ ನಿಜವಾಗಿ ನಮ್ಗೆಲ್ಲ ಗೊತ್ತಿದ್ದಂತ ಮಾಹಿತಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಇಬ್ರು ಹೈಕಮಾಂಡ್ ನಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಹೊಂದ ಏನು 50-50 ಮಾಡಿದ್ರು ಅನ್ನುವಂಥದ್ದನ್ನ ಬಹಳ ದೊಡ್ಡದು ಸುದ್ದಿ ಇತ್ತು. ಆ ಪ್ರಕಾರ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂಥದ್ದು ನಾನು ಅದನ್ನ ಹೇಳ್ತೇನೆ. ಯಾಕಂದ್ರೆ ಬಹಳ ಕಷ್ಟಪಟ್ಟಿದ್ದಾರೆ ಅವರ ಸಂದರ್ಭದಲ್ಲಿ. ಅವರು ಒಂದ್ಸರಿ ಮುಖ್ಯಮಂತ್ರಿ ಆಗೋದು ಒಳ್ಳೆಯದೇ ಅನ್ನುವಂಥದ್ದು. ಡಿ ಕೆ ಶಿವಕುಮಾರ್ ರಾಜಕಾರಣ ಹಾಗಲ್ಲ. ಬಹಳ ಹೇಳಿಕ್ ಹೋದ್ರೆ ಕಾಂಗ್ರೆಸ್ನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಮರಿ ಪುಡಾರಿಗಳು ಮಾತಾಡ್ಲಿಕ್ಕೆ ಹೊರಡ್ತಾರೆ. ಏನಿದೆ ಏನಿಲ್ಲ ಅನ್ನುವಂಥದ್ದನ್ನ ಗೊತ್ತಿಲ್ಲದೆ ಏನು ಮುಖ್ಯಮಂತ್ರಿ ಮಾತಾಡುವಷ್ಟು ದೊಡ್ಡ ಮನುಷ್ಯನು ಅಂತ. ಮುಖ್ಯಮಂತ್ರಿನೂ MLA. ಮುಖ್ಯಮಂತ್ರಿ ಅವರೇನು ಸ್ವರ್ಗದಿಂದ ಬಂದವರಲ್ಲ, ಅವರು MLA. ನಾನು MLA. ದಿನೇಶ್